ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಪ್ರೇಮಿಗಳ ದಿನಾಚರಣೆ ಅಂದರೆ ಕೇವಲ ಗಿಫ್ಟ್ ಕೊಡುವ ದಿನ ಅಲ್ಲ ಸ್ನೇಹಿತರೆ, ಇದು ಪ್ರೀತಿಯನ್ನು ವ್ಯಕ್ತಪಡಿಸುವ ಒಂದು ವಿಶೇಷ ದಿನ. ಪ್ರೀತಿ ಅಂದರೆ ದುಬಾರಿ ಗಿಫ್ಟ್ ಅಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು, ಕಷ್ಟ ಸಮಯದಲ್ಲಿ ಜೊತೆ ನಿಲ್ಲುವುದು, ಸಣ್ಣ ಸಣ್ಣ ವಿಚಾರಗಳಲ್ಲಿ ಸಂತೋಷ ಕಂಡುಕೊಳ್ಳುವುದು. ಇದೇ ನಿಜವಾದ ಪ್ರೀತಿ. ಅಂದರೆ ಪ್ರತಿದಿನ ಕಾಳಜಿ ತೋರುವುದು, ಗೌರವ ಕೊಡುವುದು ಮತ್ತು ನಂಬಿಕೆ ಉಳಿಸಿಕೊಳ್ಳುವುದು. ವ್ಯಾಲೆಂಟೈನ್ಸ್ ಡೇ ದಿನ ಪ್ರೀತಿ ಪಾತ್ರರಿಗೆ ಐ ಲವ್ ಯು ಹೇಳೋದು ಮಾತ್ರ ಅಲ್ಲ, ಅವರ ಮಹತ್ವವನ್ನು ಮನಸಾರೆ ಹೇಳೋ ದಿನ. ಪ್ರೀತಿ ಅಮ್ಮ ಅಪ್ಪನಲ್ಲಿ ಇದೆ, ಸ್ನೇಹಿತರಲ್ಲಿ ಇದೆ, ಜೀವನ ಸಂಗಾತಿಯಲ್ಲಿ ಇದೆ. ಈ ದಿನ ನಿಮ್ಮ ಜೀವನದಲ್ಲಿ ಇರುವ ಪ್ರೀತಿಯ ಜನರಿಗೆ ಒಂದು ನಗು, ಒಂದು ಧನ್ಯವಾದ, ಒಂದು ಪ್ರೀತಿ ಮಾತು ಕೊಡಿ. ಏಕೆಂದರೆ ನಿಜವಾದ ಪ್ರೀತಿ ಪ್ರತಿದಿನ ಆಚರಿಸಬೇಕಾಗಿರೋದು. ಫೆಬ್ರವರಿ 14 ಅಂದರೆ ಕೇವಲ ಲವರ್ಸ್ ದಿನ ಅಲ್ಲ ವೀಕ್ಷಕರೇ, ಇದು ಫೀಲಿಂಗ್ಸ್ಗಳ ದಿನ. ಇವತ್ತು ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲವೂ ಆರ್ಟ್ ಎಮೋಜಿಸ್, ಕಪಲ್ ಫೋಟೋಸ್, ಸರ್ಪ್ರೈಸ್ ವಿಡಿಯೋಸ್ ಇದೇ ತುಂಬಿರುತ್ತದೆ. ಆದರೆ ಒಂದು ಪ್ರಶ್ನೆ ಕೇಳ್ತೀನಿ, ಲವ್ ಅಂದರೆ ನಿಜವಾಗಿಯೂ ಏನು? ಕೇವಲ ಗಿಫ್ಟ್ ಕೊಡೋದನ ಅಥವಾ ಕಾಸ್ಟ್ಲಿ ಡಿನ್ನರ್ಗೆ ಹೋಗುವುದಾ? ನಿಜವಾದ ಲವ್ ಅಂದರೆ ರೆಸ್ಪೆಕ್ಟ್, ಟ್ರಸ್ಟ್, ಕೇರ್ ಮತ್ತು ಟೈಮ್ ಕೊಡುವುದು. ಸಿಂಗಲ್ ಆಗಿದ್ದರೆ ದುಃಖ ಪಡುವ ಅಗತ್ಯವಿಲ್ಲ, ಏಕೆಂದರೆ ಸೆಲ್ಫ್ ಲವ್ ಕೂಡ ಅತ್ಯಂತ ದೊಡ್ಡ ಲವ್. ನಿನ್ನ ಕನಸುಗಳಿಗೆ ನೀನೇ ಬೆಂಬಲವಾಗುವುದು, ನಿನ್ನ ಕುಟುಂಬವನ್ನು ಪ್ರೀತಿಸುವುದು, ನಿನ್ನ ಮನಸ್ಸನ್ನು ಸಂತೋಷವಾಗಿಡುವುದು. ಇದೇ ನಿಜವಾದ ಪ್ರೇಮಿಗಳ ದಿನ. ರಿಲೇಷನ್ಶಿಪ್ನಲ್ಲಿ ಇದ್ದವರು ಕೂಡ ನೆನಪಿಟ್ಟುಕೊಳ್ಳಬೇಕು, ಲವ್ ಅಂದರೆ ಶೋ ಆಫ್ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್. ಫೈಟ್ ಆದರೂ ಕೈ ಬಿಡದೆ ಜೊತೆಯಾಗಿ ನಿಲ್ಲುವುದು, ಅದೇ ನಿಜವಾದ ಪ್ರೀತಿ. ಈ ಪ್ರೇಮಿಗಳ ದಿನಾಚರಣೆ ನಾವು ಫೇಕ್ ಲವ್ ಅಲ್ಲ, ರಿಯಲ್ ಲವ್ ಆಯ್ಕೆ ಮಾಡೋಣ. ನಿನ್ನ ಅಮ್ಮನಿಗೆ ಐ ಲವ್ ಯು ಹೇಳು, ನಿನ್ನ ಅಪ್ಪನಿಗೆ ಒಂದು ಹಗ್ ಕೊಡು, ನಿನ್ನ ಬೆಸ್ಟ್ ಫ್ರೆಂಡ್ಗೆ ಥ್ಯಾಂಕ್ ಯು ಹೇಳು. ಲವ್ ಒಂದೇ ರಿಲೇಷನ್ಗೆ ಮಾತ್ರ ಸೀಮಿತ ಅಲ್ಲ, ಅದು ಒಂದು ಪ್ಯೂರ್ ಫೀಲಿಂಗ್. ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ನಿನ್ನ ಜೀವನದಲ್ಲಿ ಸದಾ ಸತ್ಯವಾದ ಪ್ರೀತಿ ಇರಲಿ. ನಿಜವಾದ ಲವ್ಗೆ ಒಂದು ದಿನ ಬೇಕಾ, ಅಥವಾ ಲವ್ ಇರುವ ಪ್ರತಿ ದಿನವೂ ಪ್ರೇಮಿಗಳ ದಿನಾಚರಣೆ ಆಗಿರಬೇಕಾ ಸ್ನೇಹಿತರೆ? ನಿನ್ನ ಮುಖದಲ್ಲಿ ಸದಾ ನಗು ಇರಲಿ, ನಿನ್ನ ಕಣ್ಣಲ್ಲಿ ಕನಸುಗಳು ತುಂಬಿರಲಿ, ನಿನ್ನ ಹೃದಯದಲ್ಲಿ ಯಾವತ್ತೂ ನೋವು ಇರಬಾರದು, ಖುಷಿಯೇ ತುಂಬಿರಲಿ. ನೀನು ಸಂತೋಷವಾಗಿದ್ದರೆ ಅದೇ ನನಗೆ ದೊಡ್ಡ ಗಿಫ್ಟ್. ಪ್ರೇಮಿಗಳ ದಿನಾಚರಣೆಯಲ್ಲಿ ಒಂದು ಪ್ರಾರ್ಥನೆ, ನಿನ್ನ ಜೀವನ ಸದಾ ಪ್ರೀತಿ ಮತ್ತು ಖುಷಿಯಿಂದ ತುಂಬಿರಲಿ. ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲನ್ನು ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಮತ್ತೊಮ್ಮೆ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಬಾಯ್ ಬಾಯ್, ಟೇಕ್ ಕೇರ್.